ಇನ್ನು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕು ಅಂತ ಈಗಾಗಲೇ ಸಜ್ಜಾಗಿದ್ದಾರೆ. ಅದಕ್ಕೋಸ್ಕರ ಈ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಯಾಕಂದರೆ ಪ್ರತಿಭಟನೆಗೆ ಹೇಳಿ ಮಾಡಿಸಿರುವಂಥದ್ದು ಫ್ರೀಡಮ್ ಪಾರ್ಕ್, ಅಲ್ಲಿ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಹೀಗಾಗಿ ಬೇರೆ ಬೇರೆ ಭಾಗದಿಂದಲೂ ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸಾರಿಗೆ ನೌಕರರು. ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಮೈಸೂರಿನಿಂದ ಬೆಂಗಳೂರಿಗೆ ಬಂದು ಪ್ರತಿಭಟನೆ, ಬೇಡಿಕೆ ಈಡೇರಿಸಲಿಲ್ಲ ಅಂತಂದರೆ ಪ್ರತಿಭಟನೆಯನ್ನು ತೀವ್ರಗೊಳಿಸ್ತೀವಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಮೈಸೂರು ಸಾರಿಗೆ ಮುಖಂಡರು ಏನು ಹೇಳ್ತಾರೆ, ನಮ್ಮ ಪ್ರತಿನಿಧಿ ರಾಮ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಾರಿಗೆ ಸಿಬ್ಬಂದಿ ಇವತ್ತಿನಿಂದ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಸಹ ನಡೆಯಲಿದೆ. ಧರಣಿಯನ್ನು ನಡೆಸ್ತಾ ಇದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಿಂದಲೂ ಸಹ ಸಾರಿಗೆ ಸಿಬ್ಬಂದಿ ನೂರಾರು ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ನ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾನೀಗ ಮೈಸೂರಿನ ಕುವೆಂಪು ನಗರದ ಬಸ್ ಡಿಪೋ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಬಸ್ ಡಿಪೋ ಬಳಿಯಿಂದ ಏನು ಸಿಬ್ಬಂದಿಗಳು ಅಲ್ಲಿಗೆ ಒಂದು ಪ್ರತಿಭಟನೆಗೆ ತೆರಳ್ತಾ ಇದ್ದಾರೆ. ಮತ್ತು ಆ ಒಂದು ಡಿಪೋವನ್ನು ನೋಡಿದರೆ ಇವತ್ತು ಬಸ್ ಸಂಚಾರ ಎಂದಿನಂತೆ ಇದೆ. ಅಂದರೆ ಯಾವುದೇ ರೀತಿಯಾದಂಥ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಿಲ್ಲ. ಯಾಕಂದರೆ ಇವತ್ತು ಪ್ರತಿಭಟನೆಯನ್ನು ಆರಂಭಿಸಿರುವಂಥದ್ದು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸೋದು. 4 ಗಂಟೆವರೆಗೂ ಸರ್ಕಾರದ ಆ ನಿರ್ಧಾರ, ಸರ್ಕಾರ ಇವರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಒಪ್ಕೊಳ್ತಾ ಅಥವಾ ಯಾವ ರೀತಿ ಅವರು ಸ್ಪಂದಿಸ್ತಾರೆ ಅದರ ಮೇಲೆ ಈ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ತೀರ್ಮಾನಿಸುವುದಾಗಿ ಈಗಾಗಲೇ ಸಾರಿಗೆ ಸಿಬ್ಬಂದಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ಪ್ರತಿಭಟನೆ ಆದಿಯನ್ನು ತುಳಿದಿದ್ದೀರಾ, ಯಾವ ರೀತಿ ಇರುತ್ತೆ ಪ್ರತಿಭಟನೆ ಮತ್ತು ಏನು ಬೇಡಿಕೆ ನಿಮ್ಮದು ಅಂತ? ಸರ್, ಪ್ರತಿಭಟನೆ ಶಾಂತವಾಗಿರುತ್ತೆ. ಯಾವುದೇ ಒಂದು ವಾಹನಗಳ ಅಡೆತಡೆ ಇರಲ್ಲ, ವಾಹನಗಳ ಸಂಚಾರ ಇರುತ್ತೆ. ನಾವು ಯಾವುದೇ ಒಬ್ಬ ಪ್ರಯಾಣಿಕರಿಗೆ ತೊಂದರೆ ಮಾಡ್ತಿಲ್ಲ. ನಾವು ಪ್ರತಿಭಟನೆ ಮಾಡ್ತಾ ಇರೋದು ಏನು, ನಮಗೆ 38 ತಿಂಗಳ ವೇತನ ಹಿಂಬಾಕಿ, ಅಂದರೆ 1/1/20ರಲ್ಲಿ ಅಂದಿನ BJP ಸರ್ಕಾರ ಮಾಡಿದಂಥ ವೇತನ ಒಪ್ಪಂದದ 38 ತಿಂಗಳ ವೇತನ ಹಿಂಬಾಕಿ, ಮತ್ತು 1/4/2024ರಿಂದ ಏನು ನಮಗೆ ವೇತನ ಪರಿಷ್ಕರಣೆ ಆಗಬೇಕು. ಈ ಸಾರಿಗೆ ನಿಗಮಗಳಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಕಾರ ಪ್ರತಿ 4 ವರ್ಷಗಳಿಗೊಮ್ಮೆ ವೇತನ ಪರಿಷ್ಕರಣೆ ಆಗುತ್ತೆ. ಆ ವೇತನ ಪರಿಷ್ಕರಣೆ 1/4/24ರಿಂದ ಆಗಬೇಕಾಗಿತ್ತು. ನಾವು ಈ ಸರ್ಕಾರ ಬಂದ ದಿನದಿಂದನೂ ಅದನ್ನು ಡಿಮ್ಯಾಂಡ್ ಇಟ್ಟಿದ್ದೀವಿ, ಅದನ್ನು ಮಾಡಿಲ್ಲ. ಅದರ ಬಗ್ಗೆ ಒಂದು ಹೋರಾಟಕ್ಕೆ ನಾವು ಈ ದಿನ ಮೈಸೂರು ನಗರ, ಗ್ರಾಮಾಂತರ ಮತ್ತು ಮಂಡ್ಯ, ಚಾಮರಾಜನಗರ ವಿಭಾಗದಿಂದ ಮೈಸೂರು ಪ್ರಾಂತ್ಯ, ಅದು ಈ ಹಿಂದೆ ಒಂದೇ ವಿಭಾಗ ಇತ್ತು, ಈಗ ಅದನ್ನು 4 ವಿಭಾಗ ಮಾಡಿದ್ದಾರೆ. ಮೈಸೂರು ಪ್ರಾಂತ್ಯದಿಂದ ವಿವಿಧ ಕಡೆಗಳಿಂದ ನಾವು ನಮ್ಮ ಕಾರ್ಮಿಕರಿಗೂ ಹೇಳಿರೋದೇನಪ್ಪ ಅಂದರೆ, ಯಾವುದೇ ಥರ ತೊಂದರೆ ಇಲ್ಲದೆ ರಜದಲ್ಲಿರೋರು, ದೀರ್ಘಾವಧಿ ರಜದಲ್ಲಿರೋರು, ಮತ್ತು ಮೊದಲನೇ ಪಾಳಿಗೆ ಎರಡನೇ ಪಾಳಿ ಕೆಲಸಕ್ಕೆ ಹೋಗೋರು, ಮೊದಲನೇ ಪಾಳಿಗೆ ಮುಗಿಸ್ಕೊಂಡು ಬಂದವರು, ಮತ್ತು ಬೇರೆ ಥರ ಒಂದು ತೊಂದರೆಯಿಂದ ಏನೋ ಕೆಲಸಕ್ಕೆ ಕಾರ್ಯಗಳಿಗೆ ಹೋಗದೇ ಇದ್ದಂಥವರು, ಕಾರ್ಮಿಕರಿಗೆ ಮತ್ತು ಸಾರ್ವಜನಿಕ ಪ್ರಯಾಣಿಕರಿಗೆ ತೊಂದರೆ ಕೊಡದೆ ಬೆಂಗಳೂರು ಹೋರಾಟಕ್ಕೆ, ಏನು ಶಾಂತಿಯುತ ಹೋರಾಟಕ್ಕೆ ಧರಣಿಗೆ ಬನ್ನಿ ಅಂತ ಧರಣಿ ಸತ್ಯಾಗ್ರಹ ಹಾಕಿದೆ. ಸರ್, ಈಗ ಒಂದು ವೇಳೆ ಸರ್ಕಾರ ಏನು ಮನವಿಯನ್ನು ಕೊಡ್ತಾ ಇದ್ದೀರಾ, ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಮಣಿ ಎದ್ದಿದೆ, ಮುಂದಿನ ಹೋರಾಟ ಏನಿರುತ್ತೆ? ಈ ದಿನ ಸಂಜೆ 4 ಗಂಟೆ ನಂತರ ಏನಿದೆ ಜಾಯಿಂಟ್ ಕಮಿಟಿ ಅವರ ತೀರ್ಮಾನದಂತೆ ಇಡೀ ರಾಜ್ಯಾದ್ಯಂತ ಬಂದ್ ಆಗ್ಬೋದು. ಸರ್ಕಾರ ಸ್ಪಂದಿಸಲಿಲ್ಲ ಅಂದರೆ ಸ್ಪಂದಿಸಿ ಒಳ್ಳೆಯ ಒಂದು ನಮ್ಮಲ್ಲಿ ಒಡಂಬಡಿಕೆ ಒಪ್ಪಂದಗಳನ್ನ ಏನಿದೆಯೋ, ನಾವು ಡಿಮ್ಯಾಂಡ್ಸ್ ಏನಿದೆಯೋ ಅದನ್ನು ಕೊಟ್ಟರೆ ಸಂಪೂರ್ಣವಾಗಿ ನಮ್ಮದು ಯಾವುದೇ ಥರದ ಮುಷ್ಕರನೂ ಆಗಲ್ಲ, ಏನಿಲ್ಲ. ನಾವು ಇದಕ್ಕೆಲ್ಲ ಒಪ್ಪಿರ್ತೀವಿ. ಜಾಯಿಂಟ್ ಕಮಿಟಿ ಕೂಡ ಒಪ್ಪಿರುತ್ತೆ. ಈಗ ಆಲ್ಮೋಸ್ಟ್ ಜಾಯಿಂಟ್ ಕಮಿಟಿ ಅನ್ನೋದರಲ್ಲಿ ಎಲ್ಲ ಸಾರಿಗೆ ನೌಕರರು ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.